ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್. ನಾನಿಲ್ಲಿ ರೆಡಿ ಆಗತ್ತೇನು. ಸೊ ಯಾಕೆ ರೆಡಿ ಆಗತ್ತೇನು ಅಂತಂದ್ರೆ ಈಗ ರೋಹಿಣಿನ ಅರಿಶಿನ ಪ್ರೋಗ್ರಾಮ್ ಇತ್ತು. ಸೊ ನಾವೆಲ್ಲರೂ ಹಾಲಿಗೆ ಹೋಗಾಕ ರೆಡಿ ಆಗತ್ತಿದ್ದು. ಇದು ಅರಿಶಿನ ಪ್ರೋಗ್ರಾಮ ಹಾಲ್ದಾಗನ ಇಟ್ಕೊಂಡಿದ್ದು. ಹಾಗಾಗಿ ಎಲ್ಲರೂ ಇಲ್ಲೇ ಸಂಕೇಶ್ವರ್ನಾಗ ದುರ್ದುಂಡೇಶ್ವರ ಹಾಲ್ಗೆ ಹೊಂಟಿದ್ದು. ನೈಟ್ ಅಂದ್ರೂ ಸಾಯಂಕಾಲ 7 ಗಂಟೆಗದ ಹೊಂಟಿದ್ದು. ಮಧ್ಯಾಹ್ನ ಬಳಿ ಶಾಸ್ತ್ರ ಅದು ಇದು ಎಲ್ಲನೂ ಅಲ್ಲೇ ಗವನಾಳದಾಗ ಮುಗಿಸ್ಕೊಂಡು ಮನೆಗೆ ಬಂದೆ. ಮತ್ತು ಈಗ ಎಲ್ಲರೂ ರೆಡಿ ಆಗತ್ತಿದ್ದು. ಈಗ ಅತ್ತಿ ರೆಡಿ ಆಗತ್ತಾರು. ಸೊ ಈಗ ನಾವೆಲ್ಲರೂ ರೆಡಿಯಾಗಿ ಹಾಲಿಗೆ ಹೊಂಟಿದ್ದು. ಊರಿಂದ ನಮ್ಮ ಕಾಕು ತಾತ್ಯ ಮತ್ತು ಎಲ್ಲರೂ ಆಯಿ ಅಜ್ಜದ ಎಲ್ಲರೂ ಬಂದಿದ್ದರು. ಸೊ ಈಗ ಇಲ್ಲಿ ನಾನು ನಮ್ಮ ಸಂಗೀತ ಕಾಕು ಮತ್ತು ಸಂಜು ತಾತ್ಯನ ಜೊತೆ ಕಾರ್ನ್ಯಾಗ ಹೊಂಟಿದ್ದು. ಅತ್ತಿರು ನಾನು ಮತ್ತು ಕಾಕುಗಳು ಮಮ್ಮಿನೂ ಬಂದಿರು ಹಲಸಿದಿಂದ. ಸೊ ನಾವೆಲ್ಲರೂ ಈಗ ಹಾಲ್ ಕಡೆ ಹೊಂಟಿದ್ದು. ಫೋಟೋ ಇಲ್ಲ ಚಲೋ ಸ್ವಾಗತ ಮಾಡೋದಕ್ಕೆ ಬನ್ನಿ ಒಳಗೆ ನೋಡಿ ನಮ್ಮ ಫ್ಯಾಮಿಲಿ ವಿಡಿಯೋ ಯಾರೋ ಹಾಯ್ ಮಾಡಲ್ಲ. ಯಾರೋ ಒಬ್ರು ಹಾಯ್ ಮಾಡೋನಿಲ್ಲ ನೋಡಿ. ಮಮ್ಮಿ ಇನ್ನೂ ಯಾಕೆ ರೆಡಿ ಆಗಿಲ್ಲ? ಈಗ ಬಂದು ಬೇಗ ರೆಡಿ ಆಗಿ ಬೇಗ ನೀನು ರೆಡಿ ಆಗಾಗಿಲ್ವಾ? ವೆಲ್ಕಮ್ ಮಾಡಿ. ನೆಕ್ಸ್ಟ್ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಒಳಗೆ ಈ ಹುಡುಗಿದ ಮ್ಯಾರೇಜ್ ಐತಿ. ರೋಹಿಣಿನ ಮಾಡ್ಕೊಳ್ಳೋ ಹುಡುಗ ಭರತ್ ಬೆಂಗಳೂರು ಸೈಡ್ದವ್ರು ಆಗಿರೋದ್ರಿಂದ ಅವ್ರು ಹೇಳಿರು ನಮ್ಮ ಕಡೆದನ ಪದ್ಧತಿ ಎಲ್ಲನೂ ಮಾಡಿರಿ ಅಂತ ಹೇಳಿರು. ಹಾಗಾಗಿ ಅವ್ರು ಹೇಳಿರೋ ಪದ್ಧತಿ ಪ್ರಕಾರನ ಎಲ್ಲ ಮಾಡತ್ತಿದ್ದು. ಸೊ ಈಗ ಭರತದ ಬರಾತಾರು ಇನ್ನೇನು ಹಾಲಿಗೆ ರೀಚ್ ಆಗ್ತೀವಿ ಅಂತ ಹೇಳಿರು. ಹಾಗಾಗಿ ಅವ್ರು ಬಂದ ತಕ್ಷಣ ಅವರಿಗೆ ಆರತಿಯದ ಮಾಡಿ ವೆಲ್ಕಮ್ ಮಾಡಿ ಒಳಗೆ ಕರ್ಕೋಬೇಕು ಅಂತ ಹೇಳಿರು. ಹಾಗಾಗಿ ಈಗ ಅವ್ರು ಬಂದು ಆಯಿತು. ಈಗ ನಾವು ಅವ್ರಿಗೆಲ್ಲರಿಗೂ ವೆಲ್ಕಮ್ ಮಾಡೋಕೆ ಎಲ್ಲರೂ ಛತ್ರದ ಹೊರಗಡೆ ಹೊಂಟಿದ್ದು. ಅವ್ರ ಭರತನ ಮನೆಯಾಗಿನವರು ಹೇಳಿರು ಏನಂದ್ರೆ ನಮ್ಮ ರಿಚುವಲ್ಸು ಕೆಲವೊಂದು ಫಾಲೋ ಮಾಡಿರಿ ಮತ್ತು ನಿಮ್ಮನ್ನು ಫಾಲೋ ಮಾಡಿರಿ. ಎಲ್ಲನೂ ಮಿಕ್ಸಪ್ ಮಾಡೋದು ಬೇಡ. ಮೇನಾಗಿ ಯಾವ್ಯಾವ ಬೇಕೋ ಅವನ್ನೆಲ್ಲ ಮಾಡೋಣ್ರಿ ಅಂತ ಹೇಳಿರು. ಹಾಗಾಗಿ ನೀಟಾಗಿ ಅವರು ಯಾವ್ಯಾವ ಇದ್ದು ಅವ್ರು ನಮಗೆ ಹೇಳಿದರು. ಮತ್ತು ಯಾವ್ಯಾವ ಇದ್ದು ನಾವು ಈಗ ಆಲ್ರೆಡಿ ಮನೆಯಾಗ ಎಲ್ಲನೂ ಮುಗಿಸ್ಕೊಂಡೂ ಬಂದಿದ್ದು. ಈಗ ಭರತ ಬಂದರು. ಸೊ ಅವ್ರದ್ದು ಸೋಲೋ ಫೋಟೋಸ ಮತ್ತು ಅವ್ರ ಫ್ಯಾಮ್ಲಿ ಫೋಟೋಸ ವೀಡಿಯೋಸ್ ಎಲ್ಲ ಮಾಡತ್ತಿರು. ಹಾಗಾಗಿ ಅವ್ರದ್ದೆಲ್ಲನೂ ಫೋಟೋ ತೆಗಿಯತ್ತಿರು. ಸ್ಟಾರ್ಟಿಂಗ್ ಅವ್ರು ಬಂದ ತಕ್ಷಣ ಏನೇನು ಮಾಡಬೇಕು ಅಂತ ಎಲ್ಲ ಅವರು ನಮಗೆ ಕಾಕುಗೆ ಹೇಳಿರು. ಹಾಗಾಗಿ ಅವ್ರು ಬಂದ ತಕ್ಷಣ ಕಾಕು ಈಗ ಅವರಿಗೆ ಹೇಳಿದ ಪ್ರಕಾರನ ಮಾಡತ್ತಿರು. ಈಗ ಅವ್ರದ್ದು ಫೋಟೋಸ್ ಎಲ್ಲ ಆದ ತಕ್ಷಣ ಕಾಕು ಅವರಿಗೆ ಭರತ್ಗೆ ಆರತಿ ಮಾಡಿರು. ಆನಂತರ ಪ್ರತಿಭಾ ಇಲ್ಲಿ ಭರತ್ಗೆ ದೃಷ್ಟಿ ತೆಗಿಯತ್ತಿಳು. ಇವ್ರ ಕಡೆ ಪದ್ಧತಿ ಏನಿತ್ತಂದ್ರೆ ರೋಹಿಣಿ ಮದುಮಗಳ ತಮ್ಮ ಇದ್ದವರು ಅವ್ರ ಭಾವನ ಕಾಲು ತೊಳೆದು ಒಳಗೆ ಕರ್ಕೋಬೇಕಂತ ರೂಲ್ಸ್ ಇತ್ತು. ಹಾಗಾಗಿ ಇಲ್ಲಿ ರೋಹನ್ನ ನಾವೆಲ್ಲರೂ ಹುಡುಕ್ಯಾಡತ್ತಿದ್ದು. ಪಾಪ ಅವನ ಮದ್ವೆ ಕೆಲಸದಾಗ ಭಾಳ ಬ್ಯುಸಿ ಇದ್ದ. ಆರತಿ ಮತ್ತು ದೃಷ್ಟಿ ತೆಗಿಯೋ ಅಷ್ಟೊತ್ತಿಗೆ ಅಂದ್ರೆ ಕರೆಕ್ಟ್ ಟೈಮಿಗೆ ಬಂದ. ಸೊ ಈಗ ರೋಹನ್ ಭರತನ ಕಾಲು ತೊಳೆಯತ್ತಿದ್ದ. ಕಾಲು ತೊಳೆದು ಮಾಡಿ ಎಲ್ಲರೂ ಬೀಗ್ರ ತಕ್ಕಿ ಹಾದು ಮತ್ತು ಶೇಕ್ ಹ್ಯಾಂಡ್ ಕೊಟ್ಟು ಗ್ರೂಪ್ ಫೋಟೋಸ್ ಎಲ್ಲ ತಕ್ಕೊಂಡು ಮಾಡಿ ಆನಂತರ ಒಳಗೆ ಕರ್ಕೊಂಬಂದರು ಅವ್ರನ್ನ. ಈ ಕಡೆ ನಾವು ಇವತ್ತೆಲ್ಲ ವೆಲ್ಕಮ್ದ ಫಂಕ್ಷನ್ ಮಾಡತ್ತಿದ್ದು. ಅಷ್ಟೊತ್ತಿಗೆ ಬಿಸ್ಲೇರಿ ನೀರೆಲ್ಲ ತೊಗೊಂಡು ಹುಡುಗರು ಬರಾತಿರು. ರೋಹನ್ ಫ್ರೆಂಡ್ಸ ಸಂದೀಪ ಪ್ರದೀಪದ ಎಲ್ಲರೂ. ರೋಹನ್ ಫ್ರೆಂಡ್ಸ್ನ ಇಲ್ಲಿ ಎಷ್ಟು ಹೊಗಳಿದ್ರೂ ಕಡಿಮೆ. ಯಾಕಂದ್ರೆ ಮದುವೆ ಹೆಂಗೆ ಸ್ಟಾರ್ಟ್ ಆಗೈತಿ ಹಂಗೆ ಕಂಪ್ಲೀಟಾಗಿ ಪ್ರತಿದಿನ ಎಲ್ಲ ಕಡೆ ಹೆಲ್ಪ್ ಮಾಡತ್ತಿರು ಪ್ರತಿ ಕೆಲಸದಾಗೂ. ರೋಹನ್ ಫ್ರೆಂಡ್ಸ್ ಅಷ್ಟೂ ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಕ್ಲೋಸ್ ಇದ್ದಾರು. ಸೊ ನಮ್ಮೆಲ್ಲರ ಜೊತೆನೂ ಚಲೋ ತಂಗೆ ನಕ್ಕೋತು ಮಾತಾಡ್ತಾರೋ. ಅವ್ರು ಹೊರಗಿನವ್ರು ಅನ್ಸಂಗೆ ಇಲ್ಲ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನೋ ಅನ್ನಿಸ್ತೈತಿ. ಅಷ್ಟೊಂದು ಹೆಲ್ಪ್ ಮಾಡ್ತಾರೋ. ಇದು ಒಂದೇ ಫಂಕ್ಷನ್ ಅಲ್ಲ, ನಮ್ಮ ಮನ್ಯಾಗ ಯಾವುದೇ ಫಂಕ್ಷನ್ ಇರಲಿ ಮತ್ತು ನಾವು ಕರೆದು ಅಂದ್ರೆ ಎಲ್ಲದಕ್ಕೂ ಬರತ್ತಾರು. ಅವ್ರ ಮನೆ ಫಂಕ್ಷನ್ ಐತೇನೋ ಆ ರೇಂಜಿಗೆ ಕೆಲಸ ಎಲ್ಲ ಮಾಡ್ತಾರೋ. ಅದೇ ರೀತಿ ನಮ್ಮ ರೋಹನ್ನು ಅವ್ರ ಮನೆ ಯಾವುದೇ ಕೆಲಸ ಫಂಕ್ಷನ್ಸ್ ಏನೇ ಇದ್ರೂ ಓಡಾಡಿ ಕೆಲಸ ಮಾಡತಾನು. ಫ್ರೆಂಡ್ಸ್ ಅಂದ್ರನ ಹಿಂಗೆ ಒಬ್ರಿಗೊಬ್ರು ಆಗಬೇಕು.
ಅವಾಗನ ಆ ಫ್ರೆಂಡ್ಶಿಪ್ಪಿಗೆ ಒಂದು ಬೆಲೆ. ನಾವು ಹೇಳ್ದೆ ಕೇಳ್ದನ ಅವ್ರಿಗೇನು ಮಾಡ್ತೀವಿಲ್ಲ ಅದು ಹೆಲ್ಪ್ ಇದನ್ನು ಅಲ್ಲೇ ಅವರ ಫ್ರೆಂಡ್ಶಿಪ್ ಎಲ್ಲ ಎದ್ದು ಕಾಣಿಸ್ತೈತಿ. ಸೊ ಇಲ್ಲಿ ಈಗ ರೋಹಿಣಿಗೆ ರೆಡಿ ಮಾಡತ್ತಿರು. ಇನ್ನು ಅರಿಶಿನದ ಪ್ರೋಗ್ರಾಮ್ ಸ್ಟಾರ್ಟ್ ಇತ್ತು, ಹಾಗಾಗಿ ಈಗಿಗೆ ಇಲ್ಲಿ ರೆಡಿ ಮಾಡತ್ತಿರು. ರೋಹಿಣಿಗೆ ಹೇರ್ ಸ್ಟೈಲ್ ಮಾಡೋದು ಇವ್ರು ನಮ್ಮ ಸಕ್ಕು ಅಕ್ಕ ಅಂತ ಹೇಳಿ, ನಾನು ಹೇರ್ ಸ್ಟೈಲ ಮೇಕಪ್ಪ ನಾನು ಮಾಡ್ತೀನಿ ಅಂತ ಹೇಳಿ ಆಕೆ ಅಕ್ಕನ ಎಲ್ಲ ಮಾಡತ್ತಿಳು. ಮತ್ತು ಪವನೇರ ಬಂದ ತಕ್ಷಣ ಅವರಿಗೆ ಟೀ ವ್ಯವಸ್ಥೆ ಅದು ಎಲ್ಲ ಮಾಡಿರು. ಹಾಗಾಗಿ ಇಲ್ಲಿ ಎಲ್ಲರಿಗೂ ಚಾನ ಕೊಟ್ಟಿರು. ಸೊ ಎಲ್ಲರೂ ಚಹಾ ಕುಡಿಯತ್ತಿರು. ನಮ್ಮ ಕಡೆ ಕಾಫಿ ಅಷ್ಟೊಂದು ಯಾರಿಗೂ ಇಷ್ಟ ಆಗಂಗಿಲ್ಲ, ಹಾಗಾಗಿ ಚಾನ. ಸೊ ಎಲ್ಲರೂ ಚಹಾ ಕುಡಿಯತ್ತಿರು. ನಮ್ಮ ಸಾನು ಎಷ್ಟು ಮ್ಯಾಲೆ ಕುಂತಾಳು ನೋಡ್ರಿ, ಅಲ್ಲಿ ಚೇರ್ ಮೇಲೆ ಚೇರ್ ಹಾಕಿದ್ದ ಅಗದಿ ಫುಲ್ ಹೈಟ್ ಮ್ಯಾಗೆ ಕುಂತಾಳು. ಈ ಕಡೆ ಇನ್ನು ಮದುಮಕ್ಳು ರೆಡಿ ಆಗೋತನ ಅಂದ್ರೆ ಸ್ವಲ್ಪ ಟೈಮ್ ಇತ್ತು, ಹಾಗಾಗಿ ನಾವೆಲ್ಲರೂ ಸ್ವಲ್ಪ ಲೇಡೀಸ್ ಫೋಟೋ ಗ್ರೂಪ್ ಫೋಟೋಸ್ ಎಲ್ಲನೂ ತಕ್ಕೊಳತ್ತಿದ್ದು. ರಾಹುಲ್ಗೆ ನಾವು ವಸ್ತಿಗೆನ ಬಾ ಅಂತ ಹೇಳಿದ್ದು, ಹಾಗಾಗಿ ರಾಹುಲ್ ವಸ್ತಿಗೆನ ಬಂದಿರು. ಈಗ ಅರಿಶಿನ ಪ್ರೋಗ್ರಾಮ್ಗೆ ಏನೇನು ಬೇಕು ಅದನ್ನೆಲ್ಲನೂ ಅಲ್ಲಿ ಸ್ಟೇಜ್ ಮ್ಯಾಗ ಸ್ವಾಮಿಗಳು ಬಂದಿದ್ದರು, ಹಾಗಾಗಿ ಅವರೆಲ್ಲ ರೆಡಿ ಮಾಡ್ಕೊಳತ್ತಿರು. ರೋಹಿಣಿ ಇಲ್ಲಿ ರೆಡಿಯಾಗಿ ಬಂದ ಸ್ಟೇಜ್ ಮೇಲೆ ಕುಂತಿದ್ದಾಳು. ಇನ್ನು ಭರತ್ ರೆಡಿಯಾಗಿ ಬರಬೇಕು, ಹಾಗಾಗಿ ಭರತ್ ಸಲುವಾಗಿ ಎಲ್ಲರೂ ವೇಟ್ ಮಾಡತ್ತಿದ್ದು. ನಮ್ಮ ಸಾನು ಅದ ಫುಲ್ ಅಂದ್ರೆ ಫುಲ್ ಎಂಜಾಯ್ ಮಾಡಿದರು. ಮದ್ವೆ ಇದು ಅರಿಶಿನ ದಿವಸ ಅವರ ಫ್ರೆಂಡ್ಸ್ ಅದ ಎಲ್ಲರೂ ಮತ್ತು ಹೋದ ವಾರ ಎಲ್ಲರೂ ಸುಪ್ರಿಯನ್ ಮದ್ವೆಗೆ ಬಂದಿರು. ಈಗ ಮತ್ತಿಲ್ಲಿ ಎಲ್ಲರೂ ಕೂಡಿದರು, ಹಾಗಾಗಿ ಫುಲ್ ದಂಗೆ ಹಾಕೋತ ಆಟ ಆಡ್ಕೊತ ಮಾಡ್ಕೊತ ಕುಂತಿರು. ಆ ಕಡೆ ಅರಿಶಿನ ಯಾವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತೈತಿ ಅಷ್ಟೊತ್ತನ ಇವ್ರು ಹಿಂದೆ ಬ್ಯಾಕ್ ಸೈಡ್ ಆಟ ಆಡ್ಕೊತನ ಕುಂತು ಬಿಟ್ಟಿರು. ಹಿಂಗೆ ಎಲ್ಲರೂ ಕೂಡಿದಾಗ ನಾವು ಏನು ಮಾಡಬೇಡ್ರಿ ಮಟ್ಟಬೇಡ್ರಿ ಅಂತ ಹೇಳ್ರಿ ಯಾರೂ ಕೇಳಂಗೇ ಇಲ್ಲ, ಅವ್ರ ದುಂಡಿನ ಹಾಕ್ತಿರ್ತಾರೆ. ಇಲ್ಲಿ ಅಡುಗೆ ಸೆಕ್ಷನ್ ಕಡೆ ಬಂದಿದ್ನಿ. ಇದು ಮಾರ್ನಿಂಗ್ ಬೆಳಗಿನ ಅಡುಗೆಗೆ ಎಲ್ಲ ತಯಾರಿ ಮಾಡ್ಕೊಳತ್ತಿರು. ನೈಟ್ ಅಡುಗೆ ಈಗ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಆಗೈತಿ ಅಂತ ಹೇಳಿರು. ನೈಟ್ ಊಟಕ್ಕೆ ಅನ್ನ ಸಾರು ಮತ್ತು ಬುಂದೆಕಾಳು ಅಷ್ಟೇ ಮಾಡಿರು. ಇಲ್ಲಿ ನಮ್ಮ ಸಾನು ಸ್ವಲ್ಪ ಜಾಸ್ತಿ ಹಸು ಆಗೈತಿ ಅಂತ ಹೇಳಿ ಕರ್ಕೊಂಬಂದಿಳು. ನಂಗೆ ಮಮ್ಮಿ ಊಟಕ್ಕೆ ಕೊಡ್ನಡಿ ನೀನು, ಆಮೇಲೆ ಎಲ್ಲರೂ ನೀವು ಮಾಡ್ಕೊತ ಕುಂಡ್ವರ್ಕರೆ ನನಗೆ ಹಸು ಆಗೈತಿ ಊಟ ಬೇಕು ಅಂತ ಅಂದೇಳು. ಹಾಗಾಗಿ ನಾವಿಲ್ಲಿ ಕೇಳಕ್ಕೆ ಬಂದಿದ್ದು. ಊಟ ರೆಡಿ ಆಗಿರ ಸಣ್ಣ ಹುಡುಗರಿಗೆ ಸ್ಟಾರ್ಟ್ ಮಾಡಿರಿ ಅಂತ ಅಂದ. ಅವ್ರ ರೆಡಿ ಆಗೈತಿ ಬರ್ರಿ ಯಾರ್ಯಾರು ಬರ್ತೀರಿ ಒಟ್ಟಿಗಿನ ಬರ್ರಿ ಅಂತ ಅನ್ನತ್ತಿರು. ಬಟ್ ಅಲ್ಲಿ ಒಳಗೆ ಅರಿಶಿನ ಪ್ರೋಗ್ರಾಮ್ ಸ್ಟಾರ್ಟ್ ಐತ್ರಿ, ಹಾಗಾಗಿ ದೊಡ್ಡವ್ರು ಯಾರೂ ಬರೋಂಗಿಲ್ಲ, ಸಣ್ಣ ಹುಡುಗರಿಗೆ ಎಷ್ಟು ಹಾಕಿ ಕೊಟ್ಟು ಬಿಡ್ರಿ ಅಂತ ಹೇಳಿದ್ದು. ಅನ್ನಂತಲೇ ಆಯ್ತು ತಗೋರಿ ಸಣ್ಣ ಹುಡುಗರ್ನೆಲ್ಲ ಕಳಿಸ್ರಿ ಹಾಕಿ ಕೊಡ್ತೀವಂತ ಅಂದರು. ಇಲ್ಲಿ ಒಳಗಡೆ ಒಂದು ಕಡೆ ಅರಿಶಿನ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು. ಮದುಮಕ್ಕಳು ಇಬ್ಬರಿಗೂ ಕೂರಿಸಿ ಅರಿಶಿನದ ಎಲ್ಲನೂ ಹಚ್ಚಾತಿರು. ಇಲ್ಲಿ ಹೊರಗಡೆನ ಸಣ್ಣ ಹುಡುಗರಿಗೆ ಎಲ್ಲರಿಗೂ ಊಟಕ್ಕೆ ಕೊಡತ್ತಿದ್ದು. ಇಲ್ಲಿ ಊಟ ನೀಡಿ ಕೊಡತಾನೆ ಇವನು ಕೂಡ ರೋಹನ್ ಫ್ರೆಂಡ ಸುಧೀರ್ ಅಂತ ಹೇಳಿ. ನಮ್ಮ ಸಾನ್ವಿಗೆ ಭಾಳ ಹಸುವಾಗಿತ್ತು, ಹಾಗಾಗಿ ಫಸ್ಟ್ ಈಕಿಗೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಈಕಿ ನಂತರ ಎಲ್ಲ ಹುಡುಗರನ್ನು ಕರೆಸೀನಿ, ಎಲ್ಲರೂ ಊಟ ಮಾಡಿರಿ ಟೈಮ್ ಆಗೈತಿ ಅಂತ ಹೇಳಂತಲೇ ಹ್ಞೂ ಆಯಿತು ಅಂತಂದು ಎಲ್ಲ ಹುಡುಗರ್ನಿಗೆ ಊಟಕ್ಕೆ ಹಾಕಿ ಕೊಡತ್ತಿರು.
ಸುಪ್ರಿಯಾನ್ ಮ್ಯಾರೇಜಿಗೆ ಹೆಂಗೆ ಅರಿಶಿಣದ ಹಚ್ಚಿದ್ದು ಅದ ಸೇಮ. ರೋಹಿಣಿ ಜೊತೆ ರೋಹನ್ ಕುಣಿಸಿದ್ದು ಮತ್ತು ಭರತನ ಜೊತೆ ಪ್ರತಿಭಾನ್ ಕುಣಿಸಿದ್ದು ಅರಿಶಿಣಕ್ಕೆ. ಸೊ ಈಗ 4 ಜನಕ್ಕೆ ಎಲ್ಲರೂ ಒಬ್ಬೊಬ್ರು ಅರಿಶಿಣ ಹಚ್ಚಿ ಇದನ್ನು ಮಾಡತ್ತಿರು. ಇಲ್ಲಿ ಅರಿಶಿಣ ಹಚ್ಚಿ ಎಲ್ಲ ಆದ ನಂತರ ಹೊರಗಡೆ ಮತ್ತು ಸುರುಗಿ ಸುತ್ತೋದು ಪ್ರೋಗ್ರಾಮ್ ಇತ್ತು. ಈಗ ಇಲ್ಲಿ ಎಲ್ಲರೂ ಅರಿಶಿಣ ಹಚ್ಚಿ ಫೋಟೋ ಎಲ್ಲ ತಕ್ಕೊಳತ್ತಿರು. ಇಲ್ಲಿ ಫೋಟೋದು ಎಲ್ಲ ತಕ್ಕೊಂಡು ಆದ ನಂತರ ಹೊರಗಡೆ ಸುರುಗಿ ಸುತ್ತೋದದ ಎಲ್ಲ ಮಾಡಿರು. ಸೊ ಸುರುಗಿ ಸುತ್ತೋದದ ಎಲ್ಲನೂ ನಾನು ನೆಕ್ಸ್ಟ್ ವ್ಲಾಗ್ನಾಗ ತೋರಿಸ್ತೇನೆ. ಮತ್ತು ಅರಿಶಿಣ ಇಲ್ಲಿ ಭಾಳ ಅಂದ್ರೆ ಭಾಳ ಆಟ ಆಡಿರು ಎಲ್ಲರೂ. ಅದನ್ನೂ ಎಲ್ಲನೂ ನೆಕ್ಸ್ಟ್ ವ್ಲಾಗ್ನಾಗ ತೋರಿಸ್ತೇನೆ. ಬಿಕಾಸ್ ವ್ಲಾಗ್ ಭಾಳ ಲೆಂತಿ ಆಗ್ತೈತಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಐ ಹೋಪ್ ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.